ವೀಕ್ಷಕರೇ ನಮಸ್ಕಾರ. K9 ಸುದ್ದಿ ವಾಹಿನಿ ಜೊತೆಗೆ ನಾನು ಕಿರಣ್ ಅಲಿಯಾಪ. ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿ ಯಾವುದು ಎಂಬುದನ್ನು ತಿಳಿದು ಬರೋಣ. ವಿಜಯಪುರ ಜಿಲ್ಲೆಯ ನಗರದ ವಜ್ರ ಹನುಮಾನ ರೈಲ್ವೆ ನಿಲ್ದಾಣ ಹತ್ತಿರ ಸಾರ್ವಜನಿಕರ ಸುರಕ್ಷತೆಗಾಗಿ ತಕ್ಷಣ ಮೇಲು ಸೇತುವೆ ನಿರ್ಮಿಸಬೇಕು ಎಂದು ಒತ್ತಾಯಿಸಿ ಕರವೇ ಸಂಘಟನೆಗಳ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಇಂದು ಮನವಿ ಸಲ್ಲಿಸಿದ್ದರು. ಹೌದು, ರೈಲ್ವೆ ಗೇಟ್ ಹತ್ತಿರ ರೈಲ್ವೆ ಮುಚ್ಚಿದಾಗ ವಾಹನ ಸವಾರರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಹಾಗೂ ಪಾದಚಾರಿಗಳು ದೀರ್ಘಕಾಲ ಕಾಯಬೇಕಾಗುತ್ತದೆ. ಇದರಿಂದ ಸಂಚಾರ ದಟ್ಟಣೆ ಹೆಚ್ಚುವುದರ ಜೊತೆಗೆ ಅಪಘಾತದ ಭೀತಿಯೂ ಕೂಡ ಎದುರಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಶೀಘ್ರವೇ ಮೇಲು ಸೇತುವೆ ನಿರ್ಮಾಣದ ಕಾಮಗಾರಿ ಆರಂಭಿಸಬೇಕು. ಈಗಾಗಲೇ ನಾವು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ದೇವೆ, ಆದರೆ ಇನ್ನೂವರೆಗೆ ಆ ಕಾಮಗಾರಿ ಮಾಡುತ್ತಿಲ್ಲ. ಇದೇ ರೀತಿ ಮಾಡಿದರೆ ನಾವು ಮುಂಬರುವ ದಿನದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಈ ಕಾಮಗಾರಿಯು ಸರ್ಕಾರ ಎಷ್ಟರ ಮಟ್ಟಿಗೆ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದು ಕಾಯ್ದು ನೋಡಬೇಕು ಅಷ್ಟೇ. ಕರವೇ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದಂಥ ಈಶ್ವರ್ ಚಂದ್ರ ಪಡಗನೂರ್ ಅವರು ಮಾತನಾಡಿದ್ದಾರೆ. ಬನ್ನಿ ಹಾಗಾದರೆ ಅವರಿಂದಲೇ ಕೇಳೋಣ. ಈಗ ಅನೇಕ ಸಮಸ್ಯೆಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಈಗ ಮಾಸ್ಟರ್ ಪ್ಲಾನ್ ಸುಲಂದ ನಾವು ವಜ್ರ ಹನುಮಾನ್ ನಗರದು ಫ್ಲೈಓವರ್ ಸುಲಂದ ಮೇಲ್ಸೇತುವೆ ಮಾಡಿರತ್ತು ಒತ್ತಾಯ ನಡೆದ. ಎಷ್ಟೋ ಸಲ ಒತ್ತಾಯ ನಡೆದ. ನಾವು ನಮ್ಮ ರಕ್ಷಣಾ ವೇದಿಕೆಯಿಂದ ಮನವಿ ಕೊಟ್ಟಿದ್ದಾಗಿದೆ. ಇನ್ನೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ, ಬ್ಲೂ ಪ್ರಿಂಟ್ ಆಗಿಲ್ಲ, ಏನಿಲ್ಲ. ಬರೀ ನಾವು ಮನವಿ ಕೊಡ್ತಾ ಇದ್ದೇವೆ. ಅವರು ಜಿಲ್ಲಾಧಿಕಾರಿಗಳು ಕಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಮೇಲಾಧಿಕಾರಿಗಳು ಮೇಲಿನವರು ಕ್ರಮ ತಗೋತಾ ಇಲ್ಲ. ಆಮೇಲೆ ಮನುಗಳಿಗೆ ಮನುಗಳ ರೋಡ್ ಅಂತೂ ಅಲ್ಲಿ ಸಾಕಷ್ಟು ಇಲಾಖೆಗಳದಾವ. ಈ ಜಿಲ್ಲಾಧಿಕಾರಿಗಳ ಕಚೇರಿ ನಡೆದದ, ಅಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಇದೆ, ಆಮೇಲೆ ನೀರಾವರಿ ಇಲಾಖೆ ಇದೆ, ಸಿಕ್ಯಾಬ್ ಇಂಜಿನಿಯರ್ ಕಾಲೇಜ್ ಇದೆ, ಕೋರ್ಟ್ ಇದೆ, KEB ಇದೆ, RTO ಆಫೀಸ್ ಇದೆ. ಇಷ್ಟೆಲ್ಲ ಇಲಾಖೆಗಳು ಬಿಜಾಪುರದಲ್ಲಿ ಆ ರಸ್ತೆಯಲ್ಲಿ ಇರ್ಲಕ್ಕಾಗಿ ಯಾಕೆ ಮಾಡ್ತಾ ಇಲ್ಲ? ಮಾಸ್ಟರ್ ಪ್ಲಾನ್ ಯಾಕೆ ಮಾಡುದಿಲ್ಲ? ಸಾಕಷ್ಟು ಜನ ತೆರಿಗೆ ಹಣ ಕಟ್ತಾ ಇದ್ದಾರೆ. ಆ ತೆರಿಗೆ ಹಣ ಏನು ಮಾಡ್ತಾ ಇದ್ರಿ? ಅದು ಪೋಲ್ ಆಗ್ತದೋ ಏನೋ? ಯಾಕೆ ಕ್ರಮ ತಗೋದಿಲ್ಲ? ಸಾಕಷ್ಟು ಸಲ ನಾವು ಮನೆ ಕೊಟ್ಟಿದ್ದಾಗೆ ನಮ್ಮ ರಕ್ಷಣಾ ವೇದಿಕೆಯಲ್ಲಿ. ಅದಕ್ಕೆ ತಾವು ಈ ಕ್ರಮ ತಗೊಂಡು ಪ್ರಜಾಸತ್ತಾತ್ಮಕ ಇಲಾಖೆ ಒಂದು ತೆಗೆದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆ ಇಲಾಖೆಯಿಂದ ಕ್ರಮ ತಗೊಂಡು 80 ಇಲಾಖೆಗಳಿಗೆ ಒಂದು ಚುರುಕು ಮುಟ್ಟಿಸುವಂತ ಕ್ರಮ ಮಾನ್ಯ ಜಿಲ್ಲಾಧಿಕಾರಿಗಳು ತೆಗೆದುಕೊಳ್ಳಬೇಕಾಗಿ ನಾ ಈ ಮಾನ್ಯ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಕ್ರಮ ತಗೋಬೇಕಂತೇಳಿ ನಾ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇವನಾ ಸಮಿತಿಯಿಂದ ಒತ್ತಾಯ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಹೆಸರು ಈಶ್ವರ್ ಚಂದ್ರ ಪಡಗನ್ನವರು, ರಾಜ್ಯ ಉಪಾಧ್ಯಕ್ಷರು.